Hey everyone, welcome back to my new IPL series videos. So IPL 2024 ಬಗ್ಗೆ ಎಲ್ಲ ವೀಡಿಯೋಸ್ ನನ್ನ ಚಾನಲ್ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ನಿನ್ನೆ IPL ಅಲ್ಲಿ ಹೈಲೈಟ್ಸ್ ಆದಂಥ ಏನೆಲ್ಲ ಹೈಲೈಟ್ಸ್ ಇತ್ತು ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ವೀಡಿಯೋನ ತಡ ಮಾಡಿ ನನಗೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಹೈಲೈಟ್ ನಾವು ನೋಡೋದಾದರೆ ಸೊ ಎಲ್ಲ ಮ್ಯಾಚನ್ನು ಮುಗ್ದ ಆದಮೇಲೆ ನಾವಲ್ಲಿ ನೋಡ್ಬೋದು ಶಿವಮ್ ದೂಬೆ ಅವರು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಏನು ಅಂತ ಅಂದರೆ ಪ್ರತಿ ಸತಿನೂ ಅಷ್ಟೇ ಇಲ್ಲಿ ಬಂದು CSK ಮ್ಯಾಚ್ ಆಡಿ CSK ಗೆದ್ದಾದಮೇಲೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಏನು ಒಂಥರ ಹೇಳೋಕ್ಕಾಗಲ್ಲ, ಆ ಥರ ಖುಷಿ ಸಿಗುತ್ತೆ ಮ್ಯಾಚ್ ಎಲ್ಲ ಆಡಿ ಆದಮೇಲೆ ಅಂತ ಇಲ್ಲಿ ಶಿವಮ್ ದೂಬೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗೆ ಇದ್ರ ಜೊತೆಗೆ ಹೇಳ್ತಾರೆ, ಇದನ್ನೆಲ್ಲ ನಾನು ಕಲ್ತಿರೋದು ಮಹೇಂದ್ರ ಸಿಂಗ್ ಧೋನಿ ಅವರಿಂದ ನಾನು ಇನ್ಸ್ಪೈರ್ ಆಗಿ ಇದನ್ನೆಲ್ಲ ಕಲ್ತಿದ್ದೀನಿ ಅಂತ ಅವರು ಹೇಳ್ತಾರೆ. ಸೊ ಇದು ನೆನ್ನೆ ಅವ್ರು ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್. ಸೊ ಇವರು RCB ಟೀಮಲ್ಲಿ ಇದ್ದಾಗ ಇಷ್ಟು ಚೆನ್ನಾಗಿ ಯಾಕೆ ಆಡಲಿಲ್ಲ ಅನ್ನೋದು ಕೂಡ ಇನ್ನೊಂದು ಡೌಟ್ ಬರುತ್ತೆ. ಅವಾಗೂ ಈ ಥರ ಆಡಿದರೆ ಇನ್ನೂ RCB ಬೇರೆ ಲೆವೆಲ್ಗೆ ಹೋಗ್ತಿತ್ತೇನೋ. ಬಟ್ ಇವಾಗ CSK ಟೀಮಲ್ಲಿ ಇದ್ದಾಗ ಈ ಥರ ಆಡಿ ಈ ಥರ ಒಂದು ಸ್ಟೇಟ್ಮೆಂಟ್ ನೆನ್ನೆ ಕೊಟ್ಟಿದ್ದಾರೆ ಅವರು. ಸೊ ಇದು ಫಸ್ಟ್ ಅಪ್ಡೇಟ್ ಆಗಿತ್ತು. ಸೊ ಸೆಕೆಂಡ್ ಅಪ್ಡೇಟ್ ಬಂದುಬಿಟ್ಟು ರಚಿನ್ ರವೀಂದ್ರ ಅವರ ಬಗ್ಗೆ. ಸೊ ನಿನ್ನೆ ರಚಿನ್ ರವೀಂದ್ರ ಅವರು ನಿನ್ನೆ ಏನು ಚೆನ್ನೈನಲ್ಲಿ ಮ್ಯಾಚ್ ಆಯಿತು. ಸೊ ಅಲ್ಲಿ ಮ್ಯಾಚ್ ಎಲ್ಲ ಆಡೋ ಟೈಮಲ್ಲಿ ಅವರು ಆ್ಯಕ್ಚುಲಿ ಹೇಳಬೇಕಂದ್ರೆ IPL ಅಲ್ಲಿ ಫಸ್ಟ್ ಟೈಮ್ ಅವರು ಆಡ್ತಿರೋದು. ಸೊ ಬೇರೆ ಮ್ಯಾಚಸಲ್ಲಿ ಆಡಿದ್ರು, ಬಟ್ IPL ಅಲ್ಲಿ ಫಸ್ಟ್ ಟೈಮ್ ಅವರು ಆಡ್ತಿರೋದು. ಸೊ ನಿನ್ನೆ ಅಲ್ಲಿ ಚೆನ್ನೈಯಲ್ಲಿ ಈ ಸ್ಟೇಡಿಯಮಲ್ಲಿ ಅವ್ರು ಹೋಗಿ ಆಟ ಆಡುವಾಗ ಸೊ ಅಲ್ಲಿ ಅವರು CSK ಅಂತ ಇಷ್ಟೆಲ್ಲ ಚಾನ್ಸ್ ಆಗ್ತಿತ್ತು. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಅವ್ರಿಗನ್ನಿಸ್ತಂತೆ, ಅಂದರೆ ಅವರು ಮೊದಲನೇ ಸತಿ ಇಷ್ಟೊಂದು ದೊಡ್ಡ ಕ್ರೌಡ್ನ ನೋಡಿರೋದು ಮತ್ತು ಇಷ್ಟು ಲೌಡೆಸ್ಟಾಗಿ ಕೇಳಿಸ್ಕೊಂಡಿರೋದಂತೆ. ಸೊ ತುಂಬಾ ಲೌಡ್ ಅಂತ ಅನ್ನಿಸ್ತು ನನಗೆ ಅಂತ ಅವರು ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸೊ ಆ್ಯಕ್ಚುಲಿ ಅವ್ರ ಸ್ಟೇಟ್ಮೆಂಟ್ ಅದೆಷ್ಟು ನಿಜನೋ ಸುಳ್ಳು, ಬಟ್ ಆದರೆ ಒಂದು ಸತಿ ಅವರು ನಮ್ಮ ಕರ್ನಾಟಕದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದರೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ, ಆ್ಯಕ್ಚುಯಲ್ ಚಾನ್ಸ್ ಲೌಡೆಸ್ಟ್ ಸೌಂಡ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಇಂಡಿಯಾದಲ್ಲೇ ಅಷ್ಟು ದೊಡ್ಡದಾಗಿ ಅಷ್ಟೊಂದು ಸೌಂಡ್ ಮಾಡೋವಂಥ ಸ್ಟೇಡಿಯಂ ನಮ್ಮದು. ಸೊ ಇಲ್ಲಿಗೆ ಬಂದರೆ ಒಂದು ಸತಿ ಆಡಿದ್ರೆ, ಅದರೊಳಗೂ RCB ದಿನ ಇದ್ದಾಗ ಆಡಿದ್ರೆ ಅವರು ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಆ್ಯಕ್ಚುಯಲ್ ಸೌಂಡ್ ಅಂತ. ಸೊ ಇದು ನೆನ್ನೆ ಅವ್ರು ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್, ಬಟ್ ಅದು ನಿಜವಾಗ್ಲೂ ಸುಳ್ಳು. ಆ ಥರ ಅದಕ್ಕಿಂತ ಡಬಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರೆ. ಸೊ ಅದಾದಮೇಲೆ ನಾವು ಮೂರನೇ ಅಪ್ಡೇಟ್ ನೋಡೋದಾದರೆ, ನಿನ್ನೆ ರಚಿನ್ ರವೀಂದ್ರ ಅವರು ಆಟ ಆಡಿ ಔಟ್ ಆದಮೇಲೆ ಸೊ ನೀವು ನೋಡ್ಬೋದು ವಿರಾಟ್ ಅವರ ಎಕ್ಸ್ಪ್ರೆಷನ್ ಸ್ವಲ್ಪ ಕೊಹ್ಲಿ ಅವರು ಅಗ್ರೆಸಿವ್ ಆಗಿ ತೋರಿಸ್ತಾ ಇದ್ರು. ಸೊ ಅವರು ಔಟ್ ಆಗಿದ್ದು ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಅಗ್ರೆಷನ್ ಎಲ್ಲ ತೋರಿಸ್ತಾ ಇದ್ರು ಅವ್ರು ಜಾಸ್ತಿನೇ. ಯಾಕೆ ಅಂತ ಅಂದರೆ ಮೇನ್ಲಿ ಅವರು ನೋಡಿದಾಗ 6 ಮತ್ತು 4 ಹೊಡಿತಾನೆ ಇದ್ದರು. ಆದಮೇಲೆ ವಿಕೆಟ್ ಬಿದ್ದಿದ್ದು ಕೊಹ್ಲಿ ಅವ್ರಿಗೆ ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ ಇನ್ನೊಂದು ಸ್ವಲ್ಪ ಆ ಥರ ಆಟ ಆಡೋಕ್ಕೆ ಬಿಟ್ಬಿಟ್ಟಿದ್ರು, ಇನ್ನೂ ಜಾಸ್ತಿ ಸ್ಕೋರ್ ಆಗೋದು ಅವ್ರದ್ದು ಅನ್ನೋ ಕಾರಣಕ್ಕೆ ಆ ಥರ ಅವರು ಔಟ್ ಆದಾಗ ವಿರಾಟ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಸ್ವಲ್ಪ ಅಗ್ರೆಷನ್ ಕೂಡ ಆದರು ಆ ಟೈಮಲ್ಲಿ. ಅದು ಕೂಡ ಅಷ್ಟೇ ಎಷ್ಟೊಂದು ಜನ ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ವಲ್ಪ ಜನಕ್ಕೆ ಅದು ಇಷ್ಟ ಆಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹರಿದಾಡ್ತಾ ಇದೆ ಇವಾಗ. ಏನೇ ಆದ್ರೂ ಒಂದು ಮೆಚ್ಯೂರ್ಡ್ ಬಾಯ್ ಆಗಿ ಅವರು ಆ ಥರ ಮಾಡಬಾರ್ದಿತ್ತು ಅಂತ. ಬಟ್ ಎಷ್ಟೊಂದು ಜನ ಅದನ್ನ ಇಟ್ಸ್ ಓಕೆ ಪರವಾಗಿಲ್ಲ, CSK ಮತ್ತು RCB ಮ್ಯಾಚ್ ಅಂತ ಬಂದಾಗ ಆ ಥರ ಅಗ್ರೆಷನ್ ಇದ್ರೇ ಅದೊಂದು ಮಜಾ, ಇಲ್ಲ ಸುಮ್ಮನೆ ಬಂದು ಸ್ಟೇಡಿಯಮಲ್ಲಿ ಆಟ ಆಡ್ಕೊಂಡು ಹೋಗ್ಬಿಟ್ರೆ ಅದೇನು ಮಜಾ ಇರುತ್ತೆ ಅಂತ ಕೂಡ ಎಷ್ಟೊಂದು ಜನ ಹೇಳ್ತಾರೆ. ಬಟ್ ಆದರೂ ಎಲ್ಲೋ ಒಂದೊಂದು ಕಡೆ ಈ ಮಾತು ಕೂಡ ಬರ್ತಿದೆ, ಆ ಥರ ಅಗ್ರೆಷನ್ ತೋರಿಸ್ಬಾರ್ದಿತ್ತು, ಬಿಟ್ಬಿಡ್ಬೇಕಿತ್ತು ಅಂತ. ಆದರೂ ನನಗೇನು ಅಷ್ಟೊಂದು ಅನ್ನಿಸ್ಲಿಲ್ಲ. ಚೆನ್ನಾಗಿರುತ್ತೆ ಆ ಥರ ಕೂಡ ನೋಡೋಕ್ಕೆ. ಒಬ್ರಿಗೆ ಸೋತು ಒಬ್ರು ಗೆದ್ದಾಗ ಅದೆಲ್ಲ ಅಭ್ಯಾಸ ಒಂಥರ ನಾರ್ಮಲ್ ಆಗುತ್ತೆ. ಇವಾಗ ಸೋತಾಗ ಅವರು ಅಗ್ರೆಷನ್ ತೋರಿಸ್ಕೊಂಡು ಖುಷಿ ಪಡ್ತಾರೆ, ಅದೇ ಥರ ಅವ್ರಿಗೂ ಆಗೋದು ಅಷ್ಟೇ. ಸೊ ಇದೊಂದು ಥರ್ಡ್ ಅಪ್ಡೇಟ್ ಆಗಿತ್ತು. ಸೊ ಅದಾದಮೇಲೆ ನಮ್ಮ ABD ಅವರು ಸೊ ಅವರು ನೆನ್ನೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಅಂತ ಅಂದರೆ, ಈ ಸತಿ IPL ಏನು ನಡೀತಿದೆ ಅದು ನಂಬರ್ 17 ಅಂದರೆ 17th ಇಯರ್ ನಡೀತಿರುವಂಥ IPL ಇದು. ಹಾಗೆ ಅವ್ರ ನಂಬರ್ ಕೂಡ ಅಷ್ಟೇ 17. ಸೊ ಈ ಎರಡು ಲಿಂಕ್ ಮಾಡ್ಕೊಂಡು ಅವ್ರು ಹೇಳ್ತಾರೆ, ಈ ಸತಿ ಎಲ್ಲ 17th ಆಗಿರೋದ್ರಿಂದ ಈ ಸತಿ ನನಗೆ ಅನ್ನಿಸ್ತಿರೋದು RCB ಗೆಲ್ಲುತ್ತೆ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು ABD ಅವರು. ಸೊ ಗೊತ್ತಿಲ್ಲ ಯಾವ ಥರ ಲಿಂಕ್ ಮಾಡ್ಕೊಂಡು ಹೇಳಿದ್ರು ಅಂತ, ಬಟ್ ಗೆದ್ದರೆ ಮಾತ್ರ ನಾವು ಅಷ್ಟು ಖುಷಿ ಪಡೋರು ಇನ್ನೊಬ್ರು ಇರಲ್ಲ. ಸೊ RCB ಗೆಲ್ಲಿ ಅಂತ ನಾವು ಕೂಡ ಹರಿಸೋದು. ಸೊ ನೋಡೋಣ, ಆದರೆ ಅವ್ರು ಯಾವ ಥರ ಲಿಂಕ್ ಮಾಡಿಕೊಂಡು ಇದು ಅವ್ರ ನಂಬರ್ 17 ಇದೆ ಜರ್ಸಿ ನಂಬರು, ಮತ್ತು ಈ ಸತಿ ಆಡ್ತಿರೋದು 17th ಇಯರ್ ಅನ್ನೋದನ್ನ ಅವ್ರು ಲಿಂಕ್ ಮಾಡ್ಕೊಂಡು ಹೇಳಿರೋದು. ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ. ಬಟ್ ನಮ್ಮ ಹೋಪ್ಸ್ RCB ಗೆಲ್ಲಬೇಕು ಅನ್ನೋದು ಇರೋದು. ಸೊ ಇದು 4th ಅಪ್ಡೇಟ್ ಆಗಿತ್ತು. ಸೊ ನೆಕ್ಸ್ಟ್ 5th ಅಪ್ಡೇಟ್ ಏನು ಅಂತ ನೋಡೋದಾದರೆ, ಸೊ ಇದೇ ABD ಅವರು ಹೇಳ್ತಾರೆ, ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು, ಈ ಸತಿ ಏನು CSK ಅಲ್ಲಿ ಧೋನಿ ಅವ್ರನ್ನ ಇಳಿಸಿ ಋತುರಾಜ್ ಅವರು ಏನು ಕ್ಯಾಪ್ಟನ್ ಆಗಿದ್ದಾರೆ, ಇದು ಎಲ್ಲೋ CSK ಟೀಮ್ಗೆ ಕೂಡ ಮತ್ತು ಧೋನಿ ಅವರು ಕೂಡ ಇಬ್ರಿಗೂ ಅದು ಮೈನಸ್ ಪಾಯಿಂಟ್ ಆಗುತ್ತೆ. ಈ ಒಂದು ಡಿಸಿಷನ್ ತೊಗೊಂಡು ಅವರು ತಪ್ಪು ಮಾಡಿದ್ರು ಅಂತ ಇಲ್ಲಿ ABD ಅವರು ಹೇಳ್ತಾರೆ. ಬಟ್ ಅಷ್ಟೊಂದು ತಪ್ಪು ಅಂತ ಕೂಡ ಅನ್ಸಲ್ಲ, ಯಾಕಂದರೆ ಇನ್ನೇನು ಇವ್ರು ಧೋನಿ ಅವ್ರದ್ದು ಮುಗಿಯೋಕ್ಕೆ ಕೂಡ ಬಂತು, ಇದೊಂದು ಲಾಸ್ಟ್ ಇಯರ್ ಅಂತಲೇ ಹೇಳ್ತಿದ್ದಾರೆ. ಸೊ ಏನು ನಡೆಯುತ್ತೆ ಅಂತ ಅನಿಸುತ್ತೆ. ಬಟ್ ನೀವು ಮ್ಯಾಚ್ ನೋಡುವಾಗ ಅಬ್ಸರ್ವ್ ಮಾಡಿದ್ರು ಕೂಡ ಅಲ್ಲಿ ಹೆಸರಿಗೆ ಋತುರಾಜ್ ಅವರು ಕ್ಯಾಪ್ಟನ್ ಆಗಿದ್ರು ಅಲ್ಲಿ ಎಷ್ಟೊಂದು ಕ್ಯಾಪ್ಟನ್ ಥರ ಇರೋದು ಮಹೇಂದ್ರ ಸಿಂಗ್ ಧೋನಿ ಅವರೇ ಎಷ್ಟೊಂದೆಲ್ಲ ಮಾಡ್ತಿರ್ತಾರೆ ಅಲ್ಲಿ, ಇನ್ನೂ ಗೈಡ್ ಮಾಡ್ತಿರ್ತಾರೆ ಚೆನ್ನಾಗಿ. ಮೋಸ್ಟ್ಲಿ ನೆಕ್ಸ್ಟ್ ವರ್ಷದಿಂದ ಅವರು ಇಲ್ಲಿ ಈ ಥರ ಫೀಲ್ಡ್ಗೆಲ್ಲ ಬರಲಿಲ್ದಿರೋದ್ರಿಂದ ಇವಾಗ ಚೆನ್ನಾಗಿ ಟ್ರೈನ್ ಮಾಡ್ತಿರ್ತಾರೆ, ಈ ಥರ ಮಾಡಿ ಆ ಥರ ಮಾಡಿ ಅಂತ. ಸೊ ನಿನ್ನೆ ಕೂಡ ನೀವು ಅಷ್ಟೇ ನೋಡಿದ್ರೆ ಕ್ಯಾಪ್ಟನ್ಶಿಪ್ ಅನ್ನೋದು ಋತುರಾಜ್ ಅವ್ರಿಗಿಂತ ಜಾಸ್ತಿ ಧೋನಿ ಅವರೇ ಮಾಡ್ದಂಗಿತ್ತು, ತುಂಬಾ ಗೈಡ್ಲೈನ್ಸ್ ಕೊಡ್ತಾ ಇದ್ರು ಅವರಲ್ಲಿ. ಸೊ ಇದು 5th ಅಪ್ಡೇಟ್ ಆಗಿತ್ತು. ಸೊ ಇವತ್ತು ಕೂಡ ಅಷ್ಟೇ 2 ಮ್ಯಾಚ್ ಇದೆ, ಏನಾಗುತ್ತೆ ಏನು ನೋಡೋಣ, ಯಾರು ಗೆಲ್ತಾರೆ ಏನು ಅಂತ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ನಿನ್ನೆ CSK ವರ್ಸಸ್ RCB ಮ್ಯಾಚಲ್ಲಿ ಸೊ ಅಫ್ಕೋರ್ಸ್ CSK ಗೆದ್ದಿರೋದು.
ಗೆದ್ದಿರೋದು, ಎಲ್ಲ ಕಡೆ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಏನು ಸಪ್ರೇಟ್ ವೀಡಿಯೋ ಮಾಡಿಲ್ಲ ನಾನು. CSK ಗೆದ್ದಿರೋದು. RCBದು 173 ರನ್ಸ್ ಆಗಿತ್ತು ಮತ್ತು 6 ವಿಕೆಟ್ಸ್ ಆಗಿತ್ತು. ಬಟ್ CSKದು 176 ರನ್ಸ್ ಆಯಿತು, 4 ವಿಕೆಟ್ಸ್ ಆಗಿತ್ತು. ಸೊ ಮೇನ್ಲಿ ಏನು ಅಂದರೆ RCB ಅವರು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ರು, ಬಟ್ ಆಮೇಲೆ ಕಂಟಿನ್ಯೂಸ್ ಆಗಿ 1-2-3 ವಿಕೆಟ್ ಹೋಗ್ಬಿಡ್ತಲ್ವ, ಸೊ ಅಲ್ಲಿ ಮೈನಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ. ಸೊ ಅದರಿಂದ ಲಾಸ್ ಆಯಿತು. ಪರವಾಗಿಲ್ಲ, ಇದೇನು ಫಸ್ಟ್ ಮ್ಯಾಚ್. ಸೊ ಪ್ರತಿ ಸತಿನೂ ಅಷ್ಟೇ ನಮ್ಮ ಸಂಪ್ರದಾಯ ಆಗ್ಬಿಟ್ಟಿದೆ ಇದು, ಫಸ್ಟ್ ಮ್ಯಾಚ್ ದೇವ್ರಿಗೆ ಬಿಡೋದು ಅಂತ. ಸೊ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡಿ ಗೆದ್ದರೆ ಸಾಕು. ಬಟ್ ಆದ್ರೂ ಏನು ಖರಾಬಾಗಂತೂ ಇರಲಿಲ್ಲ, ಚೆನ್ನಾಗೇ ಇತ್ತು. ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ, ಏನು 3 ರನ್ಸಲ್ಲಿ ಅಷ್ಟೇ. ಸೊ ಇದಾಗಿತ್ತು ಅಪ್ಡೇಟ್ ವಿಡಿಯೋ. ಸೊ ಇದೇ ಥರದ RCB ಅಥವಾ IPL ಎಲ್ಲ ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನ್ಸರು ರಕ್ಷಾ ರೆಡ್ಡಿ ಅಂತ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.